ಬೆಂಗಳೂರಿನ ಮೆಟ್ರೋ ಪಿಲ್ಲರ್ಗಳು ಬಹಳ ಡೇಂಜರ್ ಅನ್ನುವಂಥದ್ದನ್ನ ನಾವು ಗಮನಿಸಬೇಕಾಗುತ್ತೆ. ಯಾಕೆ ಮೆಟ್ರೋ ಪಿಲ್ಲರ್ದು ಏನು ಸಮಸ್ಯೆ? ಅವಾಗೆಲ್ಲ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಸ್ಲ್ಯಾಬ್ ಇಂದ ಎಲ್ಲ ರಾಡ್ ಬಿದ್ದು ಮತ್ತೊಂದು ಸಮಸ್ಯೆ ಆಗಿತ್ತು. ಈಗೆಲ್ಲ ಟ್ರೈನ್ ಓಡಾಡ್ತಾ ಇದಾವೆ, ಈ ಟೈಮಲ್ಲಿ ಏನು ಪಿಲ್ಲರ್ ಸಮಸ್ಯೆ ಅಂತ ಸಹಜವಾಗಿ ಅನ್ಸುತ್ತೆ. ನೋಡಿ, ಚಲಿಸ್ತಿದ್ದ ಕಾರಿನ ಮೇಲೆ ಕಾಂಕ್ರೀಟ್ ಪೀಸ್ಗಳು ಬಿದ್ದುಬಿಡ್ತು, ಕಾರಿನ ಗ್ಲಾಸ್ಗೆ ಡ್ಯಾಮೇಜ್ ಆಯಿತು. ನಿನ್ನೆ ಬೆಳಗ್ಗೆ ಮೈಸೂರು ರಸ್ತೆಯ ಪಿಲ್ಲರ್ ನಂಬರ್ 393ರ ಬಳಿ ನಡೆದಿರುವಂತಹ ಘಟನೆ ಇದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೆಟ್ರೋ ವಿರುದ್ಧ ಅಂತಾರೆ BMRCL ವಿರುದ್ಧವಾಗಿ ಕಾರಿನ ಮಾಲೀಕ ಕೂಡ ದೂರು ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬ್ಯಾಟರಾಯನಪುರ ಠಾಣೆಯಲ್ಲಿ ಕಾರಿನ ಮಾಲೀಕರು ದೂರನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನೋಡಿ, ಇಷ್ಟು ಚಿಕ್ಕ ಪೀಸ್ ಆ ಹೈಟಿಂದ ಏನಾದ್ರು ಗ್ಲಾಸ್ ಮೇಲೆ ಬಿದ್ದರೆ ಏನು ಸಮಸ್ಯೆ ಆಗ್ಬೋದು ಅಂತ ನಿಮ್ಗೆ ಗೊತ್ತಿರುವಂಥ ಸಂಗತಿನೇ. ನೋಡಿ, ಕಾರ್ನ ಗಾಜು ಅಲ್ಲಿ ಪುಡಿ ಆಗಿರುವಂಥದ್ದನ್ನು ನಾವು ಅದೇನು ಬಳಸಕ್ಕೆ ಬರಲ್ಲ ಬಿಡಿ, ಅಷ್ಟು ಕಟ್ ಮಾಡಿ ಏನು ಹೊಸ ಗ್ಲಾಸ್ ಕೂರ್ಸಕ್ಕೆ, ಅದು ಹೊಸ ಗ್ಲಾಸೇ ಈಗ ಹಾಕಬೇಕು. ಅದು ಗ್ಲಾಸ್ ವಿಚಾರ ಅಲ್ಲ. ಇಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ದಿದ್ರೆ, ಏನಾದ್ರು ಬೈಕ್ನಲ್ಲಿ ಹೋಗ್ತಾ ಇದ್ದವರೋ, ಯಾರು ಹೆಲ್ಮೆಟ್ ಹಾಕೊಳ್ದಿದ್ದವರೋ, ನಡ್ಕೊಂಡು ಹೋಗ್ತಿದ್ದವರೋ, ಯಾರ್ದಾದ್ರು ತಲೆ ಮೇಲೆ ಬಿದ್ದುಬಿಟ್ರೆ ಏನು ಕತೆ? ಭಾಳ ಡೇಂಜರ್. ಈ ಥರದ್ದು ಭಾಳ ಅನಾಹುತಗಳು ಮೆಟ್ರೋ ಕನ್ಸ್ಟ್ರಕ್ಷನ್ ಟೈಮಲ್ಲೆಲ್ಲ ಆಗಿದೆ. ಬಟ್ ಇದು ಮೆಟ್ರೋ ಟ್ರೈನ್ ಓಡಾಡೋ ಟೈಮ್ನಲ್ಲೂ ಈ ಥರದ ಇನ್ನೂ ಅನಾಹುತಗಳು ಮುಂದುವರಿತಾ ಇದೆ ಅಂತಂದರೆ ಏನು ಕತೆ ಇದು ಅನ್ನುವಂಥ ಸಹಜ ಅಂತ ಪ್ರಶ್ನೆ. ಅದರಲ್ಲೂ ಆ ಕಂಬದಲ್ಲಿರುವಂಥ ನೀವು ಆ ಪಟ್ಟಿ ನೋಡ್ತಾ ಇದ್ದೀರಲ್ಲ, ಆ ಪಟ್ಟಿ ಹಿಂಗೆ ಕಟ್ಟಾಗಿ ಬಿದ್ದಿರೋದು ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಅದೇನು ಕನ್ಸ್ಟ್ರಕ್ಷನ್ ಕ್ವಾಲಿಟಿ ಇದು ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನಾರ್ಥಕ ಆಗುತ್ತೆ.